ಹೇಳಿ ಮೇಡಮ್. ಹೇಳ್ತೀನಿ, ಆದ್ರೆ ನಾನು ಏನ್ ಹೇಳ್ದೆ ಅಂತ ಅಲ್ಲಿ ಯಾರ ಮುಂದೆನೂ ಹೇಳ್ಬಾರ್ದು. ಶ್ರಾವಣಿ ಅಮ್ಮ ಏನ್ ಹೇಳಿದ್ರು ಅಂತ ಯಾರಾದ್ರೂ ಕೇಳಿದ್ರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನಿಗೆ ಉಪದೇಶ ಕೊಟ್ಟ ಹಾಗೆ ಶ್ರಾವಣಿ ಅಮ್ಮ ಅವರು ನನಗೆ ಉಪದೇಶ ಕೊಟ್ರು ಅಂತ ಹೇಳ್ತೀನಿ. ಅಂದಾಗೆ ನೀವು ಕೊಟ್ಟ ಉಪದೇಶದಿಂದಾನೇ ಅಲ್ವಾ ನಾನು ಧರ್ಮದ ದಾರಿನ ಕಂಡ್ಕೊಂಡಿದ್ದು. ಧರ್ಮದ ದಾರಿನ? ಓ, ಅದೇ ದಾರಿಯಲ್ಲಿ ಹೋಗ್ತಿರ್ಬೇಕಾದ್ರೇನು ನೀನು ಸುಬ್ಬು ಗಾಡಿನ ಕಳ್ಕೊಂಡಿದ್ದು? ಸುಬ್ಬು ಗಾಡಿ ಮತ್ತೆ ನನ್ನ ಕೈಗೆ ಸಿಕ್ಕಿದೆ ಅಂದ್ರೆ ಅದು ಯಾರಿಂದ ಹೇಗ್ ಕಿತ್ಕೊಂಡಿರೋದು ಅಂತ ನಿನಗೆ ಗೊತ್ತಿರ್ಬೇಕಲ್ವಾ? ಈಗ ಏನಾಯ್ತು ಅಂತ ನೀನು ಬಾಯ್ ಬಿಟ್ಟು ಸತ್ಯ ಹೇಳಿದ್ರೆ ಸರಿ, ಇಲ್ಲ ಬೇರೆ ತರ ಬಾಯ್ ಬಿಡಿಸೋದು ನನಗೆ ಗೊತ್ತು. ಮೇಡಮ್ ತಪ್ಪಾಗೋಯ್ತು ಕ್ಷಮಿಸ್ಬಿಡಿ. ಇದು ಸಾಂಗಾರ ಕಾಟ. ಒಂದು ಸಾಯ್ಬೇಕು, ಇಲ್ಲ ಸುಳ್ಳು ಹೇಳ್ಬೇಕು. ಸಾಯೋದಕ್ಕಿಂತ ಸುಳ್ಳು ಹೇಳೋದು ಮೇಲೆ ಅಂತೇಳಿ ಸುಬ್ಬು ಹತ್ರ ಒಂದೇ ಒಂದು ಸುಳ್ಳು ಹೇಳಿದೆ ಮೇಡಮ್. ಏನ್ ಮಾಡ್ಲಿ ಮೇಡಮ್, ಮನೆ ಅಳಿಯ ಮರ್ಯಾದೆ ಹೋದ್ರೆ ಮನೆಯವ್ರದೆಲ್ಲ ಮರ್ಯಾದೆ ಹೋದಂಗಾಗುತ್ತೆ ಅಂತ ಹೇಳಿ ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟೆ ಮೇಡಮ್. ನನ್ನಿಂದ ತಪ್ಪಾಗೋಯ್ತು ಮೇಡಮ್. ಇನ್ಮೇಲಿಂದ ಈ ತರ ತಪ್ಪಾಗದೇ ಇರಂಗೆ ತೆಪ್ಪಗಿದ್ಬಿಡ್ತೀನಿ. ಇದು ಬಿಡ್ತೀನಿ ಅಂದ್ರೆ ನೀನು ನಿಮ್ಮಮ್ಮ ಇಲ್ಲೇ ಪರ್ಮನೆಂಟ್ ಆಗಿ ಠಿಕಾಣಿ ಹೊಡ್ಬೇಕು ಅನ್ಕೊಂಡಿದ್ದೀರಾ? ನೋಡು, ನಿನ್ನಿಂದಾಗ್ಲಿ ನೀನ್ ಮಾಡೋ ಕೆಲ್ಸಗಳಿಂದಾಗ್ಲಿ ಸುಬ್ಬು ಫ್ಯಾಮಿಲಿಗೆ ಏನಾದ್ರೂ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಇರೋಲ್ಲ. ಸುಬ್ಬು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಈಗಿಂದೀಗ್ಲೇ ಮನೆ ಬಿಟ್ಟು ಹೋಗ್ಬೇಕು. ನೀನು ನಿನ್ ಸಂಸಾರ ಜವಾಬ್ದಾರಿನ ಹೊರಬೇಕು. ನಿನ್ ತಾಯಿ, ನಿನ್ ಮಗಳು, ನಿನ್ ಹೆಂಡತಿ ಇವ್ರನ್ನೆಲ್ಲ ನೋಡ್ಕೊಳ್ಳೋ ತಾಕತ್ತಿಲ್ವಾ ನಿನಗೆ? ಯಾಕಿಲ್ಲ ಮೇಡಮ್, ತಾಕತ್ತು ಸಿಕ್ಕಾಪಟ್ಟೆ ಇದೆ. ಸಿಕ್ಕಿದ್ದಾಗೆ ಅವ್ರನ್ನ ಮನೆ ಕರ್ಕೊಂಡೋಗು ಅಂದ್ರೆ ನಾನು ಎಲ್ಲಿ ಕರ್ಕೊಂಡೋಗ್ಲಿ ಮೇಡಮ್? ಮನೆ ಮಾಡೋದಕ್ಕೆ ನಂಗೊಂದು ಸ್ವಲ್ಪ ಟೈಮ್ ಬೇಕು, ಆಮೇಲೆ ಖಂಡಿತ ಕರ್ಕೊಂಡು ಹೋಗ್ತೀನಿ. ಸರಿ, ಆದ್ರೆ ನಿನ್ಗೆ ಜಾಸ್ತಿ ಟೈಮ್ ಇಲ್ಲ. ಆದಷ್ಟು ಬೇಗ ಒಂದ್ ಒಳ್ಳೆ ಮನೆ ಮಾಡಿ ಅವ್ರನ್ನ ನೀನೇ ನೋಡ್ಕೋಬೇಕು. ಬರೀ ನೋಡ್ಕೊಳ್ಳೋದಷ್ಟೇ ಅಲ್ಲ, ಚೆನ್ನಾಗಿ ನೋಡ್ಕೋಬೇಕು. ನಾನು ಹೇಳಿದ ಅರ್ಥ ಆಯ್ತಾ? ಅರ್ಥ ಆಯ್ತು. ಆಕ್ಚುಲಿ ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ಆದ್ರೆ ನಂಗೊಂದು ಸಣ್ಣ ಡೌಟು. ಸುಬ್ಬು ಗಾಡಿ ನಿಮ್ ಕೈಗೆ ಹೇಗೆ ಸಿಕ್ತು? ಮಿನಿಸ್ಟರ್ ಮಗಳು ನಾನು. ರಾಜಕೀಯ ನನ್ನ ಬ್ಲಡ್ ಅಲ್ಲೇ ಇದೆ. ಇದೆಲ್ಲ ನನಗೆ ಚುಚುಬಿ ಮಾಡಿ. ಬರೀ ಇಷ್ಟು ಮಾತ್ರ ಅಲ್ಲ, ನೀನ್ ಇನ್ಮುಂದೆ ಸುಬ್ಬುಗಾಗ್ಲಿ ಸುಬ್ಬು ಮನೆಯವ್ರಿಗಾಗ್ಲಿ ಏನೇ ತೊಂದರೆ ಕೊಟ್ರು ಅದು ನನಗ್ ಗೊತ್ತಾಗುತ್ತೆ. ಯಾಕಂದ್ರೆ ಗೊತ್ತು ಮೇಡಮ್, ರಾಜಕೀಯ ಅನ್ನೋದು ನಿಮ್ಮ ಬ್ಲಡ್ ಅಲ್ಲೇ ಇದೆ. ಅದಕ್ಕೆ ನೋಡಿ ಮೇಡಮ್, ಇನ್ನು ಮುಂದೆ ಪ್ರಪಂಚದಲ್ಲಿ ಈ ಸುಂದರ ಎಷ್ಟು ಚೆನ್ನಾಗಿ ಬದುಕು ತೋರಿಸ್ತಾನೆ ಅಂತ. ಇಲ್ಲೇ ಬಾ ಕುತ್ಕೊಳ್ಳೋಣ. ಓಕೆ. ಸುಬ್ಬು, ಯಾಕೆ ನೀನ್ ಹೀಗೆ ಅಂದ್ರೆ ಎಷ್ಟೇ ಕಷ್ಟ ಆದ್ರೂ ಯಾವಾಗ್ಲೂ ನಗ್ನಗ್ತಾನೆ ಇರ್ತೀಯ. ಒಂದಿನಾನು ಒಬ್ರ ಹತ್ರನೂ ನಿನ್ ಕಷ್ಟನ ಹೇಳ್ಕೊಳಲ್ಲ. ಮನೇಲಿ ಎಷ್ಟು ಜನ ಇದ್ರು ದುಡಿಯೋನು ನೀನ್ ಒಬ್ನೇ ಆದ್ರೂ ಮನೇಲಿ ಎಲ್ರೂ ಪ್ರೀತಿಯಿಂದಾನೇ ನೋಡ್ಕೋತೀಯಲ್ಲ. ನಿನ್ ಮನ್ಸಲ್ಲಿ ಎಷ್ಟೇ ನೋವಿದ್ರು ಅದನ್ನ ನೀನೇ ನುಂಗ್ಕೋತೆ. ಯಾಕೆ ಸುಬ್ಬು? ಅಲ್ಲ, ನಾನು ನಿನ್ನ ಹತ್ರ ಬಂದು ನನಗೆ ನೋವಾಗ್ಲಿ ಬೇಜಾರಾಗ್ಲಿ ನಂಗೆ ಖುಷಿ ಆಗ್ಲಿ ಪ್ರತಿಯೊಂದು ಬಂದು ನಿನ್ನ ಹತ್ರ ಹೇಳ್ಕೊತೀನಲ್ವಾ, ಅದೇ ಥರ ನೀನು ನನ್ನ ಹತ್ರ ಹೇಳ್ಕೊಬೋದಲ್ವಾ? ಹೇಳ್ಕೋಬೋದು, ಆದರೆ ಹೇಳ್ಕೊಡೋ ಅಂತ ಕಷ್ಟ ಎಲ್ಲ ಏನೂ ಬಂದಿಲ್ಲ ಮೇಡಮ್. ಏನೋ ಕಷ್ಟ ಅಲ್ವಾ? ಅಲ್ಲ ಸುಬ್ಬು, ನಿಮ್ಮ ಮನೇಲಿ ಅಷ್ಟು ಕಷ್ಟ ಇದೆ, ಮನೆಯವ್ರು ಪ್ರತಿಯೊಬ್ರು ನಿನ್ನ ಮೇಲೆ ಡಿಪೆಂಡ್ ಆಗಿದ್ದಾರೆ, ಆದರೂ ಹೇಳ್ಕೊಡೋ ಅಂತ ಕಷ್ಟ ಅಲ್ಲ ಅಂತಿದೆಯಲ್ಲ ಮೇಡಮ್. ನೀವು ಹೇಳ್ತಿರೋ ಥರ ಯಾವುದು ಕಷ್ಟ ಅಲ್ಲ ಮೇಡಮ್. ಜವಾಬ್ದಾರಿ ಹೊತ್ತುಕೊಂಡಿರೋ ಪ್ರತಿಯೊಬ್ಬ ಮಿಡಲ್ ಕ್ಲಾಸ್ ಹುಡುಗ ಪ್ರತಿದಿನ ಅನುಭವಿಸ್ತಿರೋ ಜೀವನ ಅಷ್ಟೇ. ನಿಮಗೆ ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರದು ಮೆಂಟಾಲಿಟಿ ಏನು ಗೊತ್ತಾ? ಒಂದು ಹೊತ್ತು ಊಟ ಇಲ್ಲ ಅಂದರೂ ಬದುಕೋ ಶಕ್ತಿ ಇರುತ್ತೆ. ಹಾಗೆ 5 ಸ್ಟಾರ್ ಹೋಟ್ಲಲ್ಲಿ ಊಟ ಸಿಕ್ಕಿದ್ರೆ ಸ್ಟೈಲಾಗಿ ತಿನ್ನೋ ಶೋಕಿ ಇರುತ್ತೆ. ನಾವು ಕಷ್ಟಕ್ಕೆ ಕುಗಲ್ಲ ಮೇಡಮ್. ಹಾಗಂತ ಖುಷಿ ಬಂದಾಗಂತೂ ಜಮಾಯಿಸ್ದೇ ಬಿಡಲ್ಲಪ್ಪ. ನಮಗೆ ಸಮಸ್ಯೆಯಿಂದ ಪಾರಾಗಕ್ಕಾಗದೇ ಇರ್ಬೋದು ಮೇಡಮ್, ಆದರೆ ಸಮಸ್ಯೆ ಜೊತೆ ಸಂತೋಷವಾಗಿ ಬದುಕೋದು ಕಲ್ತಿದ್ದೀವಿ.
ಇನ್ನೊಂದೇನು ಗೊತ್ತಾ, ನಮಗೆ ಸಾಲ ತೀರಿಸೋ ಶಕ್ತಿ ಇಲ್ಲ ಅಂದ್ರೂ ಸಾಲಗಾರರಿಗೆ ಕಣ್ಣಿಗೆ ಬೀಳ್ದಿರೋಂಗೆ ಓಡಾಡೋದಂತೂ ಕಲ್ತಿದ್ದೀವಿ. ಈ ಬೀಸ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 1000 ವರ್ಷ ಆಯಸ್ಸು ಅಂತ ಗಾದೆ ಇದೆಯಲ್ಲ, ಅದು ನಮ್ಮನ್ನೋಡೆ ಮಾಡಿರೋದು ಅನ್ಸುತ್ತೆ. ಏನೇ ತೊಂದರೆ ಬಂದರೂ ಫಸ್ಟ್ ಹೆಂಗೆ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡ್ತೀವಿ ನಾವು. ಸಾವು, ನೋವು, ಕಷ್ಟ, ದುಃಖ ಇದೆಲ್ಲದಕ್ಕೂ ಎದೆ ಕೊಟ್ಟು ನಿಲ್ಲೋದು ಗೊತ್ತು. ಹಾಗೆ ಸಣ್ಣ ಪುಟ್ಟ ಕಷ್ಟಗಳನ್ನೆಲ್ಲ ದೊಡ್ಡದು ಮಾಡ್ಕೊಳ್ದೆ ಬದುಕೋದು ಗೊತ್ತು. ನಾವಂಥ ಮಿಡಲ್ ಕ್ಲಾಸ್ ಜನ ಎಲ್ಲ ಕಡೆನೂ ಸಲ್ತಾರೆ ಮೇಡಮ್. 6ಕ್ಕೆ ಏರಲ್ಲ, 3ಕ್ಕೆ ಇಳಿಯಲ್ಲ. 4-5 ಇದ್ರೂ ಒಂದು 4-5 ಜನ ಸಾಕಷ್ಟು ತಾಕತ್ತಂತೂ ಇರುತ್ತೆ ನಮಗೆ. ಮೇಡಮ್ ಒಂದು ನಿಮಿಷ, ಸುರೇಂದ್ರ ಸರ್ ಫೋನ್ ಮಾಡ್ತಿದ್ದಾರೆ.